ಸ್ನೇಹಿತರೆ ನೀವೇನಾದ್ರೂ ವರ್ಡ್‌ಪ್ರೆಸ್ ಬ್ಲಾಗಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ, ಸೊ ಈ ಒಂದು ಪ್ಲಗ್ಇನ್ ಇರೋದು ನಿಮ್ಮ ಒಂದು ಬ್ಲಾಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಗೂಗಲ್ ಕಡೆಯಿಂದ ಟ್ರಾಫಿಕ್ ಬರಬೇಕು ಅಂತಂದ್ರೆ ಈ ಒಂದು ಪ್ಲಗ್ಇನ್ ತುಂಬಾ ಹೆಲ್ಪ್‌ಫುಲ್ ಮತ್ತೆ ಯೂಸ್‌ಫುಲ್ ಆಗಿರುತ್ತೆ. ಸೊ ಹಾಗಂತಂದ್ರೆ ಈ ಒಂದು ಪ್ಲಗ್ಇನ್ ಅನ್ನ ಯಾವ ತರ ನಾವು ಇನ್‌ಸ್ಟಾಲ್ ಮಾಡ್ಕೊಳ್ಳೋದು ಮತ್ತೆ ಆ ಪ್ಲಗ್ಇನ್ ಯಾವುದು? ಸೊ ಇನ್‌ಸ್ಟಾಲ್ ಮಾಡ್ಕೊಳ್ಳೋದಂತೂ ಎಲ್ರಿಗೂ ಗೊತ್ತಿರುತ್ತದೆ. ಸೊ ಹಾಗಂತಂದ್ರೆ ಆ ಪ್ಲಗ್ಇನ್ ಇಂದ ನಾವು ಏನೇನೆಲ್ಲ ಮಾಡಬಹುದು? ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ನೋಡೋಣ. ಸೊ ಗೂಗಲ್‌ಇಂದ ಟ್ರಾಫಿಕ್ ಬರ್ಬೇಕಂತಂದ್ರೆ ನಮ್ಗೆ ಏನಿರಬೇಕು ಫಸ್ಟು ಎಸ್-ಸಿ-ಒ ಪರ್ಫೆಕ್ಟ್ ಆಗಿ ಇರಬೇಕು. ಎಸ್-ಸಿ-ಒ ಪರ್ಫೆಕ್ಟ್ ಆಗಿ ಇತ್ತಂತಂದ್ರೆ ಅಂದ್ರೆ ಬೇಸಿಕ್ ಎಸ್-ಸಿ-ಒ ಆದ್ರೂ ಪರ್ಫೆಕ್ಟ್ ಆಗಿ ಇರಬೇಕು. ಸೊ ಯಾವ ತರ ಬೇಕೋ ಆ ತರ ಮಾಡಿದ್ರೆ 100% ಆಗಿ ಟ್ರಾಫಿಕ್ ಬರಲ್ಲ ಗೂಗಲ್ ಕಡೆಯಿಂದ. ಗೂಗಲ್ ಕಡೆಯಿಂದ ಬರ್ಬೇಕಂತಂದ್ರೆ ಎಸ್-ಸಿ-ಒ 100% ಆಗಿ ಇರಬೇಕು. ಸೊ ನೀವು ಸ್ವಲ್ಪನೇ ಮಾಡಿ ಬೇಸಿಕ್ ಎಸ್-ಸಿ-ಒ ಮಾಡಿದ್ರೆ ಸಾಕು. ಬಟ್ 100% ಆಗಿ ವರ್ಕ್ ಆಗೋ ತರ ನೀವು ಮಾಡಬೇಕಾಗುತ್ತೆ. ಆ ಒಂದು ಪ್ಲಗ್ಇನ್ ಏನಂತಂದ್ರೆ ರಾಂಕ್ ಮ್ಯಾಥ್ ಎಸ್-ಸಿ-ಒ ಅಂತ. ಸೊ ಯಾರ್ಯಾರೆಲ್ಲ ಯೂಸ್ ಮಾಡ್ತಿದ್ದಾರೆ ಮತ್ತೆ ಯಾರೆಲ್ಲ ಯೂಸ್ ಮಾಡ್ತಿಲ್ಲ, ಸೊ ಎಲ್ಲರೂ ಯೂಸ್ ಮಾಡಿ ಬ್ಲಾಗಿಂಗ್ ಮಾಡ್ತಿರೋಂಥವ್ರು. ಸೊ ಏನೇನೆಲ್ಲ ಯೂಸ್ ಮಾಡ್ತಿದ್ದೀರಾ ಅದರಲ್ಲಿ, ಅದೇ ರೀತಿಯಾಗಿ ಅದರಲ್ಲಿ ಏನೇನೆಲ್ಲ ನಾವು ಮಾಡ್ಬೋದು ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ಮ ಒಂದು ಬ್ಲಾಗ್ಗೆ ಗೂಗಲಿಂದ ಟ್ರಾಫಿಕ್ ಬರ್ಬೇಕು ಅಂತಂದ್ರೆ ಯಾವುದೋ ಒಂದು ಪಾಯಿಂಟು ನಿಮ್ಗೆ 100% ವರ್ಕ್ ಆಗ್ಬಹುದು ಅಂತ ನಾನು ಅನ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟು ನಾವು ಏನ್ ಮಾಡೋಣ ಅಂತಂದ್ರೆ ಒಂದು ಪ್ಲಗಿನ್ ಅನ್ನ ಯಾವ ತರ ಇನ್‌ಸ್ಟಾಲ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಇನ್‌ಸ್ಟಾಲ್ ಮಾಡ್ಕೊಳ್ಳೋದು ಎಲ್ರಿಗೂ ಗೊತ್ತಿರುವಂತದ್ದೇ. ಬಟ್ ಸಿಂಪಲ್ ಆಗಿ ಒಂದು ಹೇಳ್ತೀನಿ. ಡ್ಯಾಶ್‌ಬೋರ್ಡ್‌ಗೆ ಹೋಗಿ ನಿಮ್ಮ ವರ್ಡ್‌ಪ್ರೆಸ್ ಡ್ಯಾಶ್‌ಬೋರ್ಡ್‌ಗೆ ಅಲ್ಲಿ ಪ್ಲಗಿನ್ಸ್ ಮೇಲೆ ಹೋಗ್ಬಿಟ್ಟು ಆಡ್ ನ್ಯೂ ಪ್ಲಗಿನ್ ಮೇಲೆ ಸರ್ಚ್ ಮಾಡಿ ರಾಂಕ್ ಮ್ಯಾಥ್ ಎಸ್-ಸಿ-ಒ ಅಂತ. ಸೊ ಫಸ್ಟ್ ಒಂದು ಪ್ಲಗಿನ್ ಬರುತ್ತೆ. ಅದನ್ನ ಇನ್‌ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಕ್ಟಿವೇಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನಲ್ಲೆಲ್ಲ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಅಪ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಅದಾದ ಮೇಲೆ ಅದರಲ್ಲಿ ನಾವು ನಮ್ಮ ಬ್ಲಾಗ್ಗೆ ಏನೇನೆಲ್ಲ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಆನ್ ಪೇಜ್ ಎಸ್-ಇ-ಒನ ಆಟೋಮ್ಯಾಟಿಕ್ ಆಗಿ ಇದು ಆಪ್ಟಿಮೈಸ್ ಮಾಡುತ್ತೆ. ಸ್ಕೀಮಾ ಆಡ್ ಮಾಡಬಹುದು ಇದರಲ್ಲಿ. ಸೈಟ್ ಮ್ಯಾಪ್ ಕೂಡ ಜನರೇಟ್ ಮಾಡಬಹುದು. ಕೀವರ್ಡ್ ಸಜೆಷನ್ಸ್ ಕೂಡ ಇದು ಕೊಡುತ್ತೆ. ಮತ್ತೆ ಇಂಟರ್ನಲ್ ಲಿಂಕಿಂಗ್ ಹೆಲ್ಪ್ ಮಾಡೋದಕ್ಕೂ ಕೂಡ ಇದು ಆಪ್ಷನ್ಸ್ ಅನ್ನ ಕೊಡುತ್ತೆ. ಅದೇ ರೀತಿ ಎಕ್ಸ್ಟರ್ನಲ್ ಕೂಡ ನಮಗೆ ತೋರಿಸುತ್ತೆ. ಮತ್ತೆ ನಮ್ಮ ಬ್ಲಾಗ್ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಎಸ್-ಸಿ-ಒ ಇದೆ ಅನ್ನೋದನ್ನು ಕೂಡ ಈ ಒಂದು ಬ್ಲಾಗ್ ನಮಗೆ ಅಂದ್ರೆ ಈ ಒಂದು ಪ್ಲಗಿನ್ ನಮಗೆ ತೋರಿಸುತ್ತೆ. ಸೊ ನೀವು ಬ್ಲಾಗ್ ಪೋಸ್ಟ್ ಅನ್ನ ಬರಿತಿರ್ಬೇಕಾದ್ರೆ ಪೋಸ್ಟ್ ಅಲ್ಲಿ ನಿಮಗೆ ಸೈಡ್ ಅಲ್ಲಿ ಇರ್ಬೋದು ಅಥವಾ ಲಾಸ್ಟ್ ಅಲ್ಲಿ ಇರ್ಬೋದು. ಅಲ್ಲಿ ನಿಮಗೆ ತೋರಿಸುತ್ತೆ ರಾಂಕ್ ಮ್ಯಾಥ್ ಇದೆ ಒಂದು ಏನಂತಂದ್ರೆ ಒಂದು ಸೆಕ್ಷನ್ ಬರುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ಜನರಲ್ ಆಗಿರ್ಬೋದು, ಸ್ಕೀಮಾ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಜನರಲ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಏನಂತಂದ್ರೆ ನೀವು ಒಂದು ನಿಮ್ಮ ಟಾರ್ಗೆಟೆಡ್ ಕೀವರ್ಡ್ಸ್ ಅನ್ನ ಆಡ್ ಮಾಡ್ಬೋದು. ಅದೇ ರೀತಿಯಾಗಿ ಟಾರ್ಗೆಟೆಡ್ ಕೀವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನಂತಂದ್ರೆ ಮೆಟಾ ಡಿಸ್ಕ್ರಿಪ್ಷನ್, ಟೈಟಲ್ಲು ಅದೇ ರೀತಿಯಾಗಿ ಲಿಂಕ್, ಪರ್ಮಾ ಲಿಂಕು ಅದನ್ನೆಲ್ಲ ನೀವು ಅದರಲ್ಲಿ ಚೇಂಜಸ್ ಮಾಡ್ಬೋದು. ಮತ್ತೆ ಅದು ಯಾವ್ಯಾವ ಸೆಕ್ಷನ್ ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸುತ್ತೆ. ಸೊ ಆ ಸೆಕ್ಷನ್‌ಗೆ ಹೋಗ್ಬಿಟ್ಟು ನೀವು ಅದನ್ನ ಚೇಂಜಸ್ ಕೂಡ ಮಾಡ್ಬೋದು. ಸೊ ಒಟ್ಟಲ್ಲಿ ಗ್ರೀನ್ ಕಲರ್ ಬರೋವರೆಗೂ ನೀವೇನ್ ಮಾಡ್ಬೇಕಪ್ಪಾ ಅಂತಂದ್ರೆ ಎಸ್-ಸಿ-ಒನ ಮಾಡ್ತಾ ಹೋಗ್ಬೇಕು. ಸೊ ಅದು ಸಜೆಸ್ಟ್ ಮಾಡುತ್ತೆ ನಿಮ್ಗೆ. ಈ ಒಂದು ಪ್ಲಗಿನ್ ನಿಮಗೆ ಸಜೆಸ್ಟ್ ಮಾಡುತ್ತೆ. ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ನಾವು ಒಂದು ಚೇಂಜಸ್ ಅನ್ನ ಮಾಡ್ಬೇಕು ಅಂತ. ಅದೇ ರೀತಿಯಾಗಿ ಸ್ಕೀಮಾ. ಸೊ ಸ್ಕೀಮಾ ಕೂಡ ಇದರಲ್ಲಿ ಸಿಂಪಲ್ ಆಗಿ ನಾವು ಹಾಕ್ಬೋದು. ಸ್ಕೀಮಾಗೆ ಹೋಗ್ಬಿಟ್ಟು ನಿಮ್ ಇನ್ ಕೇಸ್ ನೀವೇನಾದ್ರೂ ಜಾಬ್ ಪೋಸ್ಟಿಂಗ್ ಬಗ್ಗೆ ಹಾಕ್ತಿದ್ರಿ ಅಂತಂದ್ರೆ, ಅದರಲ್ಲಿ ಜಾಬ್ ಪೋಸ್ಟಿಂಗ್‌ದು ಕಂಪ್ಲೀಟ್ ಡೀಟೇಲ್ ಆಗಿ ನೀವು ಮಾಹಿತಿಯನ್ನ ಹಾಕ್ಬೇಕಾಗುತ್ತೆ. ಸೊ ಮೊದಲಿಗೆ ಸ್ಕೀಮಾನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಸ್ಕೀಮಾ ಟೈಪ್ ನಿಮ್ದು ಯಾವುದು, ಏನು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದ ಮೇಲೆ ನೀವೇನಂತಂದ್ರೆ ಅಲ್ಲಿ ನೀವು ಹಾಕೊಂತ ಹೋಗ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಆಗಿ ಹಾಕಿ ಆದ್ಮೇಲೆ ಸ್ಕೀಮಾ ಸೆಲೆಕ್ಟ್ ಆಗುತ್ತೆ. ಗೂಗಲ್‌ಗೆ ಕಂಪ್ಲೀಟ್ ಆಗಿ ಹಿಂಟ್ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ಜಾಬ್ ಪೋಸ್ಟಿಂಗ್ಸ್‌ಗಳು ಸಿಗುತ್ತೆ. ಇದರಲ್ಲಿ ಆರ್ಟಿಕಲ್ಸ್‌ಗಳು ಸಿಗುತ್ತೆ. ಇದರಲ್ಲಿ ನ್ಯೂಸ್ ಆರ್ಟಿಕಲ್ಸ್‌ಗಳು ಸಿಗುತ್ತೆ. ಸೊ ಈ ರೀತಿ ಸ್ಕೀಮಾ ನಮ್ಗೆ ನಾವು ಹಾಕ್ಬೇಕಾಗುತ್ತೆ. ಸೊ ಸ್ಕೀಮಾ ಏನಂತಂದ್ರೆ ನಮ್ಮ ಒಂದು ಕಂಟೆಂಟ್ ಏನಿರುತ್ತೆ ಅದನ್ನ ಸ್ಟ್ರಕ್ಚರ್ಡ್ ಆಗಿ ಮಾಡ್ಬಿಟ್ಟು ಗೂಗಲ್‌ಗೆ ಪ್ರೊವೈಡ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ರಾಂಕ್ ಮ್ಯಾಥ್ ಎಸ್-ಇ-ಒ ಪ್ಲಗಿನ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಬ್ಲಾಗ್‌ಗೆ ಗೂಗಲ್ ಕಡೆಯಿಂದ 100% ಆಗಿ ಜಾಸ್ತಿ ಟ್ರಾಫಿಕ್ ಬರೋ ತರ ನೀವು ಮಾಡಬಹುದು. ಸೊ ಇನ್ನು ಯಾರೆಲ್ಲ ಯೂಸ್ ಮಾಡ್ತಿಲ್ಲ ಟ್ರೈ ಮಾಡಿ. ಅದೇ ರೀತಿಯಾಗಿ ಯೂಸ್ ಮಾಡ್ತಿರೋರು ಕಂಟಿನ್ಯೂ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಯೂಸ್‌ಫುಲ್ ಆಗಿದ್ರೆ ಲೈಕ್ ಮಾಡಿ. ಚಾನಲ್‌ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.